ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್. ನಿಮ್ಮೆಲ್ಲರ ಬೇಡಿಕೆ ಮೇಲೆ ನಾನು ಮತ್ತೆ ವೀಡಿಯೋಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ಇವತ್ತು ಕೌನ್ಸಿಲಿಂಗ್ ರಿಸಲ್ಟ್ ಯಾವಾಗ ಬರುತ್ತೆ, ಎದು ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ, ಈಗ MCC ರಿಸಲ್ಟ್ ಬರಬೇಕು. MCC ರಿಸಲ್ಟ್ ಬಂದು ಅಡ್ಮಿಷನ್ ಸ್ಟಾರ್ಟ್ ಮಾಡಬೇಕು, ಆವಾಗ ಎದವ್ರ ರಿಸಲ್ಟ್ ಬಿಡೋದು. ಈಗ MCC ರಿಸಲ್ಟ್ ಬಿಟ್ಟಿದ್ದಾರಲ್ಲ ಅಂತ ಕೇಳ್ಬೋದು. MCC ರಿಸಲ್ಟು ಪ್ರಾವಿಷನಲ್ ರಿಸಲ್ಟ್ ಅಂತ ಬಿಟ್ಟಿರೋವಂಥದ್ದು. ಓಕೆ, ಅದರಲ್ಲಿ ಏನಾದರೂ ಚೇಂಜಸ್ ಇತ್ತು ಅಂದರೆ ಅವ್ರು ಗಮನಕ್ಕೆ ತರೋಕೆ ಹೇಳಿದ್ದಾರೆ. ಅದನ್ನ 21st ಅಂದರೆ ನೆನ್ನೆನೇ ಗಮನಕ್ಕೆ ತನ್ನಿ ಇವತ್ತು ರಿಸಲ್ಟ್ ಬಿಡ್ತೀವಿ ಅಂತ ಅವರು ಹೇಳಿದರು, ಫೈನಲ್ ರಿಸಲ್ಟು. ಬಟ್ ಇನ್ನೂ ಬಿಟ್ಟಿಲ್ಲ, ಏನಕ್ಕೆ ಬಿಟ್ಟಿಲ್ಲ ಅಂತ ಗೊತ್ತಿಲ್ಲ. ನನಗನ್ನಿಸಿದ ಪ್ರಕಾರ ಇವತ್ತು ಮೇಯ್ನ್ಲಿ ಬಿಡ್ಬೋದು. ಬಟ್ ಸಂಡೇ ಆಗಿರೋದ್ರಿಂದ ನನಗೂ ಒಂದು ಸ್ವಲ್ಪ ಡೌಟ್ ಇದೆ. ಬಟ್ ಅವರು ಸಂಡೇ ಇಂಡೇ ಎಲ್ಲ ಮ್ಯಾಟ್ರ್ ಆಗೋಲ್ಲ, ಅವರು ಬಿಡೋಂಥ ಚಾನ್ಸಸ್ ಇರುತ್ತೆ ಸಾಯಂಕಾಲದವರೆಗೆ. ಸಾಯಂಕಾಲ ಬಿಟ್ಟು ನಾಳೆಯಿಂದ ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿಬಿಡ್ತಾರೆ MCC. ಓಕೆ, ಆವಾಗ ಇಲ್ಲಿ ಫೈನಲ್ ರಿಸಲ್ಟ್ ಬಿಡೋಂಥದ್ದು ಎದವರು ಪ್ರಾವಿಷನಲ್ ರಿಸಲ್ಟ್ ಬಿಟ್ಟು ಆಮೇಲಿನ ಫೈನಲ್ ರಿಸಲ್ಟ್ ಬಿಡಬೇಕಾ? ಚಾನ್ಸಸ್ ಕಮ್ಮಿ ಅನ್ನಿಸ್ತಿದೆ. ಯಾಕೆಂದರೆ ಮಾಕ್ ಅಲಾಟ್ಮೆಂಟ್ ಆಲ್ರೆಡಿ ಬಿಟ್ಟಿರೋದ್ರಿಂದ ಮೇ ಬಿ ಅವರು ಡೈರೆಕ್ಟಾಗಿ ಪ್ರಾವಿಷನಲ್ ಬಿಡದೆ ಫೈನಲ್ ರಿಸಲ್ಟು ಬಿಡ್ಬೋದು. ಯಾವಾಗ ಬಿಡ್ಬೋದು? ಇವತ್ತು ಎನಿವೇಸ್ ಬಿಡೋದು ಒಂದು ಸ್ವಲ್ಪ ಕಷ್ಟನೇ ಅನ್ನಿಸ್ತಿದೆ. ಮೇ ಬಿ ನಾಳೆ ಬಿಡ್ಬೋದು, ಮ್ಯಾಕ್ಸಿಮಮ್ ಚಾನ್ಸಸ್. ಏನಾದರೂ ಇವತ್ತು ಸಾಯಂಕಾಲ ಪ್ರಾವಿಷನಲ್ ರಿಸಲ್ಟ್ ಬಿಡ್ಬೋದು. ಅವ್ರು ಬಿಡ್ದೇನೇನು ಫೈನಲ್ ರಿಸಲ್ಟ್ ಅವ್ರು ಬಿಡ್ದೇನೇನು ಇಲ್ಲಿ ಪ್ರಾವಿಷನಲ್ ರಿಸಲ್ಟ್ ಬಿಟ್ಟು ನಾಳೆ ಫೈನಲ್ ರಿಸಲ್ಟ್ ಬಿಟ್ಟು ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ಬೋದು. ಇದು ಆ್ಯಕ್ಚುಲಿ ನನಗೆ ಗೊತ್ತಾಗಿರೋಂಥ ಅಂದರೆ ಇನ್ಫಾರ್ಮೇಷನ್. ಇವರು MCCನ ಕಾಯ್ತಾ ಇವರು ಒಂದು ಸ್ವಲ್ಪ ಲೇಟ್ ಮಾಡ್ತಿದ್ದಾರೆ. ಇವತ್ತು ಆಲ್ರೆಡಿ 22nd MCC ಅಡ್ಮಿಷನ್ ಸ್ಟಾರ್ಟ್ ಅಂತ ಅವ್ರ ಬ್ರೋಷರಲ್ಲಿತ್ತು. ಬಟ್ 22nd ಆಗಿದೆ, ಇನ್ನು ಫೈನಲ್ ರಿಸಲ್ಟ್ ಬಿಟ್ಟಿಲ್ಲ. ಅಡ್ಮಿಷನ್ ಇನ್ನೂ ಪ್ರೋಸೆಸ್ ಲೇಟ್ ಆಗ್ತಿದೆ. ಸೊ MCC ಲೇಟ್ ಮಾಡ್ತಾ ಇರೋದ್ರಿಂದ ಎದವರು ಲೇಟ್ ಮಾಡ್ತಿದ್ದಾರೆ. ಏನು ತಲೆ ಕೆಡ್ಸ್ಕೊಬೇಡಿ, ಪ್ರಾವಿಷನಲ್ ರಿಸಲ್ಟ್ ಇವತ್ತು ಬಿಡ್ಬೋದು. ಇವತ್ತು ಬಿಟ್ಟರೆ ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಅಂದರೆ ಪ್ರಾವಿಷನಲ್ಗೂ ಫಸ್ಟ್ ರೌಂಡ್ಗೂ ಏನೂ ಚೇಂಜಸ್ ಆಗಲ್ಲ 100%. ಓಕೆ, ಮತ್ತು ಏನಂದರೆ ನೆಗೆಟಿವ್ ಕಮೆಂಟ್ಸ್ ಏನೇನು ಬರ್ತಿದೆ ಅದ್ರ ಬಗ್ಗೆ ನಾನು ಏನಕ್ಕೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡು ವೀಡಿಯೋ ಮಾಡಿದೆ ಅಂದರೆ, ನಾನು ಪಾಸಿಟಿವ್ ಕಮೆಂಟ್ಸ್ ನೋಡೇ ಇಲ್ಲ ನನ್ನ ಕಮೆಂಟ್ ಸೆಷನಲ್ಲಿ. ಏನಂದರೆ ಪಾಸಿಟಿವ್ ಆಗಿ ಏನು ಕಮೆಂಟ್ಸ್ ಕಾಮನಾಗಿ ತುಂಬ ಕಮ್ಮಿ, ರೇರು. ಏನಂದರೆ ನಾರ್ಮಲಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಜಸ್ಟ್ ನಂದು ಇಷ್ಟು ಸ್ಕೋರ್ ಬಂದಿದೆ, ನನಗೆ ಯಾವ ಕಾಲೇಜ್ ಸಿಗುತ್ತೆ, ಅದೇ ಕಮೆಂಟ್ಸ್ ಇರುತ್ತೆ. ಅದನ್ನ ಅನಲೈಸ್ ಮಾಡಬೇಕು. ಅನಲೈಸ್ ಮಾಡೋಷ್ಟು ಟೈಮ್ ಇಲ್ಲಕ್ಕೆ ಇಲ್ಲ. ನಾನು ಇಲ್ಲಿ 1 hour ಓದಿ ಇಲ್ಲಿ ವೀಡಿಯೋ ಮಾಡಬೇಕು, ಓದೋದು ವೀಡಿಯೋ ಮಾಡೋದು, ಆ ರೀತಿ ಮಾಡ್ತಿದ್ದೀನಿ. ಸೊ ಅದು ಅನಲೈಸ್ ಮಾಡೋಕ್ಕೆ ಟೈಮ್ ಇಲ್ಲ. ಬಟ್ ಎನಿವೇಸ್ ನಿಮಗೆ ವೀಡಿಯೋಸಿಂದ ಯೂಸ್ ಆಗ್ತಿದೆ ಅಂದರೆ ಅಟ್ಲೀಸ್ಟ್ ಏನಾದರೂ ಒಂದು ಪಾಸಿಟಿವ್ ಕಮೆಂಟ್ಸ್ ನಾನು ನೋಡಿದ್ದಿದ್ರೆ ಇಷ್ಟು ದಿನದವರೆಗೂ ನನಗೆ ನೆಗೆಟಿವ್ ಕಮೆಂಟಿಂದ ನನಗೇನು ಫರಕ್ ಬೀಳ್ತಿರಲಿಲ್ಲ ಅನಿಸುತ್ತೆ. ಯಾಕೆಂದರೆ ಇಷ್ಟು ಜನ ಪಾಸಿಟಿವ್ ವೇಯಲ್ಲಿ ನೋಡ್ತಿದ್ದಾರಲ್ಲ ನನ್ನ ವೀಡಿಯೋಸ್ ಅಂತ. ಬಟ್ ನೀವು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊತಿರೋರು ಏನು ಕಮೆಂಟ್ಸ್ ಹಾಕದೇ ಇರೋದ್ರಿಂದ ನನಗೆ ಬರೀ ನೆಗೆಟಿವಿಟಿ ಅಷ್ಟೇ ಕಾಣಿಸ್ತು. ಯೂಸ್ ಮಾಡ್ಕೊತಿರೋರು ಆದಷ್ಟು ಪಾಸಿಟಿವ್ ಕಮೆಂಟ್ಸು ಸಹ ಹಾಕಿ ಯೂಸ್ ಆಗಿದೆ ಅಂತ. ಅಟ್ಲೀಸ್ಟ್ ಏನಂತ ಕಮೆಂಟ್ ಹಾಕಿ ಅಂದರೆ ಹೆಲ್ಪ್ಡ್ ಸಾಕು, ಯೂಸ್ ಆಯಿತಾ ಹೆಲ್ಪ್ಡ್ ಅಂತ ಕಮೆಂಟ್ ಹಾಕಿ ಸಾಕು. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಹೆಲ್ಪ್ಡ್ ಅಂತ ಕಮೆಂಟ್ ಹಾಕಿ, ಯೂಸ್ ಆಗಿದೆ ಅಂದರೆ. ಓಕೆ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ವಿತ್ ಡಿಫ್ರೆಂಟ್ ಇನ್ಫಾರ್ಮೇಷನ್. ಅದು ಪ್ರಸನ್ನ ಸರ್ ಮೇಲೆ ಒಂದು ಇನ್ಫಾರ್ಮೇಷನ್ ಇದೆ, ಅದು ಕೊಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್.